Hello everyone, welcome back Search Creator YouTube channel. So my introduction is my name is Hanumantu and I am the founder of Search Creator. Okay, so Search Creator is basically providing a your final year project or mini project, and also we will provide the study material for your resources like VTU and diploma like this. ಸೊ ನಿಮ್ಗೆ ಏನಾದ್ರು ಅಪ್ಕಮಿಂಗ್ ಡೇಸ್ ಅಲ್ಲಿ ಮಿನಿ ಪ್ರಾಜೆಕ್ಟ್ ಬೇಕು ಅಂತ ಫೈನಲ್ ಪ್ರಾಜೆಕ್ಟ್ ಬೇಕು ಅಂತಂದ್ರೆ ಸೊ ನಾವು ಪ್ರೊವೈಡ್ ಮಾಡ್ತೀವಿ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ. ಸೊ ಅದು ರಿಪೋರ್ಟ್ PPT ಏನಿದೆ ಅದೆಲ್ಲ ಕೂಡ ನಾವೇ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ ವಿತ್ ಮಿನಿಮಮ್ ಕಾಸ್ಟ್ ಅಲ್ಲಿ. ಓಕೆನಾ, ಸೊ ಸೋರ್ಸ್ ಕೂಡ ನಾವು ಕೊಡ್ತಾ ಹೋಗ್ತೀವಿ. ಓಕೆನಾ, ಸೊ ಈಗ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಏನು ಅಂದ್ರೆ BCSL 504 5ನೇ ಸೆಮಿಸ್ಟರ್ ಅಲ್ಲಿ ಇದು ಸಬ್ಮಿಟ್ ಕೋಡ್ ಇದೆ. ಸೊ ಈ ಸಬ್ಮಿಟ್ ಕೋಡ್ ಕೋರ್ಸ್ ಏನು ಅಂದ್ರೆ ವೆಬ್ ಟೆಕ್ನಾಲಜಿ ಲ್ಯಾಬೊರೇಟರಿ. ಸೊ ಈಗ ನೀವು ಏನೆಂದು ಚೆಕ್ ಮಾಡ್ಬೇಕು ಅಂದ್ರೆ ಡೈರೆಕ್ಟ್ ಗೂಗಲ್ಗೆ ಹೋಗ್ತೀರಾ, ಏನಾದ್ರು ಒಂದು ಟೈಪ್ ಮಾಡ್ತೀರಾ. ಸೊ ನಿಮ್ದು ಒಂದು ಅಪ್ಲಿಕೇಶನ್ ಹಾಕ್ಬೇಕು ಅಥವಾ ಏನೋ ಒಂದು ಡೌನ್ಲೋಡ್ ಮಾಡ್ಬೇಕು ಅಥವಾ ಏನೋ ಒಂದು ಕಂಟೆಂಟ್ ಓದ್ಬೇಕು ಅಂದ ತಕ್ಷಣ ಗೂಗಲ್ಗೆ ಹೋಗ್ತೀರಾ, ಟೈಪ್ ಮಾಡ್ತೀರಾ. ಸೊ ಒಂದು ಲೋಡ್ ಆಗುತ್ತೆ, ಏನೋ ಒಂದು ಕಂಟೆಂಟ್ ಲೋಡ್ ಆಗುತ್ತೆ. ಸೊ ಆ ಕಂಟೆಂಟ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಒಂದು ಲಿಂಕ್ ನ ಕ್ಲಿಕ್ ಮಾಡ್ತೀರಾ. ಸೊ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮ್ಗೆ ಇದು ಕಾಮನ್ ಆಗಿದೆ, ಬಟ್ ಇದು ಯಾವ ತರ ರೆಡಿ ಹಿಂದೆ ಯಾವ ತರ ಬ್ಯಾಕ್ ಅಲ್ಲಿ ವರ್ಕ್ ಆಗುತ್ತೆ ಮತ್ತೆ ಅದಕ್ಕೆ ಸೊ ಏನೇನ್ ಕಾಂಪೋನೆಂಟ್ಸ್ ಯೂಸ್ ಮಾಡ್ತಾರೆ, ಏನೇನು ಟ್ಯಾಕ್ಸ್ ಯೂಸ್ ಮಾಡಿರ್ತಾರೆ ಆಯ್ತಾ. ಸೊ ಅಂತ ಎಲ್ಲ ಡಿಪ್ ಆಗಿ ತಿಳ್ಕೊಬೇಕು ಅಂತ. ಸೊ ಅದಕ್ಕೋಸ್ಕರ ಈ 5ನೇ ಸೆಮಿಸ್ಟರ್ ಅಲ್ಲಿ ವೆಬ್ ಟೆಕ್ನಾಲಜಿ ಲ್ಯಾಬೊರೇಟರಿ ಇಂಟ್ರೊಡ್ಯೂಸ್ ಮಾಡಿದ್ರೆ. ಸೊ ಈ ವಿಡಿಯೋನ ಆಲ್ರೆಡಿ ನಾನು ಹೊಸದಾಗಿ ಏನ್ ಮಾಡ್ತಿಲ್ಲ, ನಮ್ಮ ವೆಬ್ ಚಾನಲ್ ಆಲ್ರೆಡಿ ಇದೆ. ಸೊ ನೀವು ಅದನ್ನ ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ತಾ ಹೋಗೋದು. ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅಷ್ಟು ಲಿಂಕ್ ನ, ಸೊ ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ತಾ ಹೋಗೋದು. ಸೊ ಇದು 2025ರಲ್ಲಿ ಏನು ಈಗ ನೀವು ಓದ್ತಾ ಇದ್ರ, ನಿಮ್ ಸೀನಿಯರ್ಸ್ ಇತ್ತು ಇದು ಸಬ್ಜೆಕ್ಟ್, ನೀವೀಗ ಸೊ ಸೆಕೆಂಡ್ ಬ್ಯಾಚ್ ಓದ್ತಾ ಇದ್ರ. ಸೊ ಅದು ಏನಂದ್ರೆ ಕಷ್ಟ ಅಂತ ಏನಿಲ್ಲ, ಸಬ್ಜೆಕ್ಟ್ ಈಸಿನೇ ಸಬ್ಜೆಕ್ಟ್. ಸೊ ಈಸಿಯಾಗಿ ಪಾಸ್ ಆಗ್ಬೋದು. ಇಂಟರ್ನಲ್ಸ್ 50 ಮಾರ್ಕ್ಸ್ ಇರುತ್ತೆ, ಎಕ್ಸ್ಟರ್ನಲ್ಸ್ ಕೂಡ 50 ಮಾರ್ಕ್ಸ್ ಇರುತ್ತೆ. ಸೊ 5ನೇ ಸೆಮಿಸ್ಟರ್ದು ಆಲ್ರೆಡಿ ಒಂದು ವಿಡಿಯೋನ ನಾನು ಮಾಡಿದ್ದೇನೆ, ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಈಗ ಈ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ಸ್ ಇದಾವೆ ಆಯ್ತಾ. ಸೊ ಇಂಟ್ರನ್ಸ್ ಎಷ್ಟು, ಎಕ್ಸ್ಟರ್ನಲ್ಸ್ ಎಷ್ಟು, ಯಾವ ತರ ಕೋಡ್ ನ ಮಾಡೋದು ಅಂತ ಇನ್ ಡೆಪ್ತ್ ಆಗಿ ಇಲ್ಲಿ ಹೇಳ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಸೊ ಆಲ್ರೆಡಿ ನಾನು 3-4 ವಿಡಿಯೋನು ಇನ್ ಡೆಪ್ತ್ ಆಗಿ ಲೈಕ್ ಯಾವ ತರ ಈ ಕೋಡ್ ನ ಕ್ರಿಯೇಟ್ ಮಾಡೋದು, ಮತ್ತೆ ಎಲ್ಲೆಲ್ಲಿ ವರ್ಕ್ ಆಗುತ್ತೆ, ಯಾವ ತರ ಏನೇನು ಟ್ಯಾಕ್ಸ್ ನ ಆಡ್ ಮಾಡಬೇಕು, ಏನೇನು ಸ್ಟೇಟ್ಮೆಂಟ್ ಬರೀಬೇಕು ಅಂತ ಎಲ್ಲ ಇನ್ ಡೆಪ್ತ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ. ಅಪ್ಕಮಿಂಗ್ ವಿಡಿಯೋಸ್ ಅಲ್ಲೂ ಕೂಡ ಸೊ ಏನ್ ಫಸ್ಟ್ ಇಂದಾನೆ ನಿಮಗೆ ವಿಡಿಯೋಸ್ ನ ಪ್ರೊವೈಡ್ ಮಾಡ್ತಾ ಹೋಗ್ತೀವಿ. ಸೊ ಅದನ್ನ ವಾಚ್ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಬನ್ನಿ ನೋಡೋಣ ಎಷ್ಟು ಎಕ್ಸ್ಪೆರಿಮೆಂಟ್ಸ್ ಇದಾವೆ ಅಂತ ಕಾಣಿಸ್ತಿದೆ ಅನ್ಕೋತೀನಿ. ಸೊ ಈ ಲ್ಯಾಬೊರೇಟರಿ ಮ್ಯಾನ್ಯಲ್ ನಾನೇ ಕ್ರಿಯೇಟ್ ಮಾಡಿರೋದು. ಸೊ ನೋಡಿ, ಪ್ರಿಪೇರ್ಡ್ ಬೈ ಹನುಮಂತು ಅಂತ ಹಾಕಿದ್ದೀನಿ. ಸೊ ಕೆಲವೊಂದು ವೆಬ್ಸೈಟ್ ಅಲ್ಲಿ ಆಲ್ರೆಡಿ ಈ ಸಬ್ಜೆಕ್ಟ್ ಇಷ್ಟು ಈ ಪೇಜ್ ಇರೋದಿಲ್ಲ, ಯಾಕೆಂದ್ರೆ ಇದನ್ನ ತೆಗ್ದಾಕಿರ್ತಾರೆ ಆನ್ಲೈನ್ ವೆಬ್ಸೈಟ್ ಅಲ್ಲಿ ನೀವು ನೋಡ್ತಾ ಹೋಗುದು, ಇದನ್ನ ತೆಗ್ದಾಕಿರ್ತಾರೆ. ಜಸ್ಟ್ ಏನು ಅಂದ್ರೆ ಇಲ್ಲಿಂದ ಇರುತ್ತೆ ನಿಮಗೆ. ಓಕೆನಾ, ಸೊ ಆನ್ಲೈನ್ ಕೂಡ ನಾವು ನಮ್ಮ ಕಂಟೆಂಟ್ ನ, ನಮ್ಮ ನೋಟ್ಸ್ ನ, ನಮ್ಮ ಸ್ಟಡಿ ಮೆಟೀರಿಯಲ್ ನ ಯೂಸ್ ಮಾಡ್ತಾರೆ. ಸೊ ಅವ್ರಿಗೆ ನಾವು ಕೆಲವೊಬ್ಬರಿಗೆ ವಾರ್ನಿಂಗ್ ಮಾಡಿದೀವಿ, ಇನ್ನು ಕೆಲವೊಬ್ಬರಿಗೆ ಸೈಬರ್ ಕ್ರೈಮ್ ಇದನ್ನ ಮಾಡಿದೀವಿ. ಸೊ ಕಂಟೆಂಟ್ ನಮ್ಮ ವೆಬ್ಸೈಟ್ ಅಲ್ಲಿ ಏನೇ ಯೂಸ್ ಮಾಡ್ಬೇಕಂದ್ರೆ ಪೇ ಮಾಡಿ ಯೂಸ್ ಮಾಡ್ಬೇಕು. ರೀಸನ್ ಇಷ್ಟೇ, ಸೊ ನೀವು ಫ್ರೀಯಾಗಿ ಏನಾದ್ರು ಕೊಟ್ರೆ ಸೊ ಅದು ಯುಟಿಲೈಸ್ ನೀವು ಮಾಡ್ಕೊಳ್ಳಲ್ಲ. ದಟ್ ರೀಸನ್ ನಾವು ಪೇಡ್ ಸರ್ವಿಸಸ್ ನ ಪ್ರೊವೈಡ್ ಮಾಡ್ತಾ ಇದೀವಿ. ಸೊ ಒಂದು ನೋಟ್ಸ್ ನ ಡೌನ್ಲೋಡ್ ಮಾಡ್ಬೇಕಂದ್ರೂ ಕೂಡ ನೀವು ಸೊ 5.49 rupees ಪೇ ಮಾಡಿ ನೀವು ಡೌನ್ಲೋಡ್ ಮಾಡಬೇಕು. ಲ್ಯಾಬ್ ಮೇಲೆ ಕೂಡ ಸೊ ಇದಕ್ಕೆ ಅದರ ಅಮೌಂಟ್ ಇರುತ್ತೆ. ಸೊ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ತಾ ಹೋಗ್ಬೋದು. ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿದೀನಿ. ಆದ್ರೆ ಡೌನ್ಲೋಡ್ ಮಾಡೋದು ಅಂದ್ರೆ ಒಂದು ಸಪರೇಟ್ ವಿಡಿಯೋನ ನಿಮಗೆ ಮಾಡಿ ತೋರಿಸ್ತಾ ಹೋಗ್ತೀನಿ. ಸೊ ಇಲ್ಲಿ ಜಸ್ಟ್ ಲ್ಯಾಬೊರೇಟರಿ ಎಕ್ಸ್ಪೆರಿಮೆಂಟ್ ಎಷ್ಟಿದ್ದೇವೆ ಅಂತ ನೋಡ್ತಾ ನೋಡಿ. ಸೊ 10 ಎಕ್ಸ್ಪೆರಿಮೆಂಟ್ಸ್ ಇದಾವೆ. ಓಕೆನಾ, ಸೊ 10 ಎಕ್ಸ್ಪೆರಿಮೆಂಟ್ಸ್ ಇದಾವೆ. ಸೊ ಮೊದಲೇ ಎಕ್ಸ್ಪೆರಿಮೆಂಟ್ HTML ಬೇಸಿಕ್ಸ್, ಮೈ ಫಸ್ಟ್ ವೆಬ್ ಪೇಜ್ .html ಫಂಡಮೆಂಟಲ್ಸ್, HTML ಟ್ಯಾಗ್ಸ್ ಅಂಡ್ ಸ್ಟ್ರಕ್ಚರ್ಸ್. ಸೊ ಇದ್ರ ಬಗ್ಗೆ ಇನ್ ಡೆಪ್ತ್ ಆಗಿ ನಾವ್ ಇಲ್ಲಿ ಕಲಿತಾ ಹೋಗ್ತೀವಿ. ಸೊ ಲೈಕ್ ಅಂದ್ರೆ ಮೈ ಫಸ್ಟ್ ವೆಬ್ ಪೇಜ್ ಅಲ್ಲಿ ಏನೇನು ನಾವು ಸೊ ಬೋಲ್ಡ್ ಟ್ಯಾಗ್ ಯೂಸ್ ಮಾಡ್ಬೇಕಾ, ಬೇಸಿಕ್ಸ್ HTML ಬೇಸಿಕ್ಸ್ ಏನೇನು ಇರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅದು ಫಂಡಮೆಂಟಲ್ಸ್, ಟ್ಯಾಗ್ಸ್ ಮತ್ತೆ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ಅಂತ, ಡಾಮ್ ಸ್ಟ್ರಕ್ಚರ್ ಯಾವ ತರ ಇರುತ್ತೆ ನಾವ್ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಅಪ್ಕಮಿಂಗ್ ವಿಡಿಯೋಸ್ ಅಲ್ಲಿ ಅಂದ್ರೆ ಎಕ್ಸ್ಪೆರಿಮೆಂಟ್ 1 ಮಾಡ್ಬೇಕಾದ್ರೆ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ 2ನೇ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು HTML ಟೇಬಲ್ಸ್, ಅದು table.html ಕ್ರಿಯೇಟ್ ಕ್ಲಾಸ್ ಟೈಮ್ ಟೇಬಲ್ ವಿತ್ ಅಡ್ವಾನ್ಸ್ಡ್ ಲೇಬಲ್ ಫೀಚರ್ಸ್. ಸೊ ನಿಮ್ಗೆ ಏನು ಈಗ ಒಂದು ಕ್ಲಾಸ್ ಟೈಮ್ ಟೇಬಲ್ ಇರುತ್ತಲ್ಲ ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಮತ್ತೆ ಅದಕ್ಕೆ ಏನೇನು ಫೀಚರ್ಸ್ ನ ಆಡ್ ಮಾಡೋದು, ಮತ್ತೆ ಕಲರ್ ನ ಯಾವ ತರ ಆಡ್ ಮಾಡೋದು, ಮತ್ತೆ ಟೆಕ್ಸ್ಟ್ ನ ಯಾವ ತರ ಬೋಲ್ಡ್ ಮಾಡೋದು, ಮತ್ತೆ ಇಟಾಲಿಕ್ ಮಾಡೋದು, ನೀವೇನು ಕರ್ಸರ್ ಬರೀತೀರೋ ಅದನ್ನ HTML ಕೂಡ ಮಾಡಬಹುದು. ಈಸಿ ಇದೆ, ಅದನ್ನ ನಿಮ್ಗೆ ಅಪ್ಕಮಿಂಗ್ ಡೇಸ್ ಅಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಇದು ಜಸ್ಟ್ ನೇಮ್ ಅನ್ನು ಮಾತ್ರ ತಿಳ್ಕೊಳ್ತಾ ಹೋಗಿ. ಸೊ ಇಲ್ಲಿ ಅಪ್ಕಮಿಂಗ್ ಇದರಲ್ಲಿ ವಿಡಿಯೋದಲ್ಲಿ
ಇನ್ ಡೆಪ್ತ್ ತಿಳ್ಕೊಳ್ತಾ ಹೋಗೋಣ. ಓಕೆ, ಎಕ್ಸ್ಪೆರಿಮೆಂಟ್ ಕಲಿತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು ಎಕ್ಸ್ಟರ್ನಲ್ CSS ಯೂಸಿಂಗ್ ಸ್ಟೈಲ್ ಡಾಟ್ CSS ಡೆಮಾನ್ಸ್ಟ್ರೇಟ್ ವೇರಿಯಸ್ CSS ಸೆಲೆಕ್ಟರ್ ಅಂಡ್ ಸ್ಟೈಲ್. ಸೊ CSS ಅಂದ್ರೆ ನಿಮಗೆ ಗೊತ್ತಿರೋದಿಲ್ಲ. ಫಸ್ಟ್ ಆಫ್ ಆಲ್ CSS ಅಂದ್ರೆ ಕ್ಯಾಸ್ಕೇಡ್ ಸ್ಟೈಲ್ ಶೀಟ್. ಓಕೆನಾ. ಸೊ ಇದನ್ನ ಯಾಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು HTML ಅದೇನಂದ್ರೆ ಡಾಕ್ಯುಮೆಂಟ್ ಫಾರ್ಮೆಟ್ ಇರುತ್ತೆ ಅಷ್ಟೇ. ಬರ್ ಕಂಟೆಂಟ್ ಇಲ್ಲಿ ಏನ್ ಕಾಣಿಸ್ತಿದೆಯಲ್ಲ ನೋಡಿ, ಇಲ್ಲಿ ಬ್ಲಾಕ್ ಟೆಕ್ಸ್ಟ್ ಇದೆ. ಸೊ ಇದೊಂದು ಏನಂದ್ರೆ ಟೆಕ್ಸ್ಟ್ ಅಷ್ಟೇ. ಇದಕ್ಕೆ ನಾವು ಕಲರಿಂಗ್ ಮಾಡಬಹುದು, ಮತ್ತೆ ಬೋಲ್ಡ್ ಮಾಡಬಹುದು ಟೆಕ್ಸ್ಟ್, ಮತ್ತೆ ಹೆಡಿಂಗ್ ಮಾಡಬಹುದು. ಲೈಕ್ ಈ ತರ ನೋಡಿ, ಇಲ್ಲಿ ನಾನು ಇಲ್ಲಿ HTML ಒಂದು ಇಮೇಜ್ ಹಾಕಿದ್ದೀನಿ. ಸೊ ಇದನ್ನ HTML ನಾವು ಮಾಡ್ತಾ ಹೋಗ್ಬೋದು, ಒಂದು ಇಮೇಜ್ ನ ಆಡ್ ಮಾಡ್ತಾ ಹೋಗ್ಬೋದು. ಆಯ್ತಾ. ಸೊ ಈ ತರ ಒಂದು ಸ್ಟೈಲಿಂಗ್ ಶೀಟ್ ನ ಆಡ್ ಮಾಡ್ತಾ ಹೋದಾಗ ನಮ್ಗೆ ಆ ಪೇಜ್ ಒಂಥರ ಹೈ ಕ್ಯಾಚಿ ತರ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ಈ ಎಕ್ಸ್ಟ್ರಾ ಸ್ಟೈಲ್ ಶೀಟ್ ಡಾಟಾ ಯೂಸ್ ಮಾಡಿ ಅಂತ ಹೇಳಿದ್ರೆ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ. ಅದು ಯಾವ್ದು ಅಂದ್ರೆ, ಸೊ ನೀವು ತುಂಬಾ 2 ಟೈಪ್ಸ್ ಸ್ಟೈಲ್ ಶೀಟ್ ಬರುತ್ತೆ. ಮೊದಲನೇದು ಎಕ್ಸ್ಟರ್ನಲ್ಸ್ ಅಂತ, ಫಸ್ಟ್ನೇದು ಇಂಟರ್ನಲ್ಸ್ ಅಂತ, ಎರಡನೇದು ಎಕ್ಸ್ಟರ್ನಲ್ಸ್ ಅಂತ. ಇಂಟರ್ನಲ್ಸ್ ಎಕ್ಸ್ಟರ್ನಲ್ಸ್ ಅಂತ ಏನು ಅಂತ ಸೊ ಇನ್ ಡೆಪ್ತ್ ಆಗಿ ನಾವು ಈ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ತಿಳ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ಜಸ್ಟ್ ನೇಮ್ ನೋಡ್ತಾ ಹೋಗಿ. 4ನೇ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು HTML ಫಾರಮ್ಸ್ ವಿತ್ CSS ರಿಜಿಸ್ಟ್ರೇಷನ್ ಡಾಟ್ HTML ಇನ್ಪುಟ್ ಎಲಿಮೆಂಟ್ ಸ್ಟೈಲ್ಡ್ ವಿತ್ CSS. ಸೊ ನೀವು ಪ್ರತಿಯೊಬ್ಬರು ಆಲ್ರೆಡಿ ಯೂಸ್ ಮಾಡಿರ್ತಾರ. ಇನ್ಸ್ಟಾಗ್ರಾಮ್ ಲಾಗಿನ್ ಆಗ್ಬೇಕಾದ್ರೆ ನಿಮ್ಗೆ ಏನಂತ ಯೂಸರ್ ನೇಮ್ ಪಾಸ್ವರ್ಡ್ ಇರುತ್ತೆ. ಅಥವಾ ಕೆಲವೊಬ್ರು ಫೇಸ್ಬುಕ್ ಇಂದನೇ ಏನ್ ಮಾಡಿರ್ತಾರೆ. ಫೇಸ್ಬುಕ್ ಕ್ರಿಯೇಟ್ ಮಾಡ್ಬೇಕಾದ್ರೆ ಏನ್ ಕೇಳಿರುತ್ತೆ, ಯೂಸರ್ ನೇಮ್, ಫೋನ್ ನಂಬರ್, ಪಾಸ್ವರ್ಡ್ ಈ ತರ ಕೇಳಿರುತ್ತೆ. ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಈ HTML ಫಾರ್ಮುಲಾ ಯೂಸ್ ಮಾಡ್ಕೊಂಡೇ ಕ್ರಿಯೇಟ್ ಮಾಡೋದು. ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಇನ್ ಡೆಪ್ತ್ ಆಗಿ ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ 5ನೇ ಎಕ್ಸ್ಪೆರಿಮೆಂಟ್ ಸಿಮ್ಯಾಂಟಿಕ್ HTML ಅಂಡ್ ನ್ಯೂಸ್ ಪೇಪರ್ ಡಾಟ್ HTML ಯೂಸ್ ದಿ ಸಿಮ್ಯಾಂಟಿಕ್ ಎಲಿಮೆಂಟ್ಸ್ ವಿತ್ ಸ್ಟೈಲಿಂಗ್. ಸೊ ಡೈಲಿ ನೀವು ನ್ಯೂಸ್ ಪೇಪರ್ ಯಾರೆಲ್ಲ ನ್ಯೂಸ್ ಪೇಪರ್ ನೋಡಿರೋದಿಲ್ಲ, ಅದ್ ಯಾವ ತರ ಇರುತ್ತೆ ಗೊತ್ತಾ. ಸೊ ಚಿಕ್ಕ ಎಲ್ಲ ಒಂದು ಹೆಡಿಂಗ್ ಇರುತ್ತೆ, ಒಂದು ಚಿಕ್ಕ ಕಂಟೆಂಟ್ ಎಲ್ಲ ಒಂದಿರುತ್ತೆ, ಮತ್ತೆ ಹಾಗೆ ಇಮೇಜ್ ಇರುತ್ತೆ, ಸೊ ಪಕ್ಕದಲ್ಲಿ ಕಂಟೆಂಟ್ ಇರುತ್ತೆ. ಆತರ ಇರುತ್ತಲ್ಲ, ಅದನ್ನ ಯಾವ ತರ ಈ HTML CSS ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದು ಅಂತ ಇನ್ ಡೆಪ್ತ್ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ತಿಳ್ಕೊಳ್ತಾ ಹೋಗಿ. ನೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ ಕ್ಯಾಲ್ಕುಲೇಟರ್ ವಿತ್ ಸಿಂಪಲ್ ಕ್ಯಾಲ್ಕುಲೇಟರ್ ವಿತ್ ಮಲ್ಟಿಪಲ್ ಆಪರೇಷನ್ಸ್. ಸೊ ಕ್ಯಾಲ್ಕುಲೇಟರ್ ಡೈಲಿ ಯೂಸ್ ನೀವು ನಿಮ್ ಫೋನ್ ಇರುತ್ತೆ, ನೀವು ಅದನ್ನ ನೋಡಿರ್ತೀರ. ಅದನ್ನ ಯಾವ ತರ HTML ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದು. ಸಿಂಪಲ್ ಕೆಲವೊಂದು ಫೀಚರ್ಸ್ ಆಪರೇಷನ್ಸ್ ಇರುತ್ತೆ, ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅಂತ. ಸೊ ನೀವು ನಿಮ್ಮ ಹತ್ರ ಇರೋದು ಅಡ್ವಾನ್ಸ್ಡ್ ಕ್ಯಾಲ್ಕುಲೇಟರ್, ಬಟ್ ಈ HTML ನಾವು ಕ್ರಿಯೇಟ್ ಮಾಡ್ಕೊಂಡಿರೋದು ಸಿಂಪಲ್ ಕ್ಯಾಲ್ಕುಲೇಟರ್. ಓಕೆನಾ. ಅದನ್ನ ಇಲ್ಲಿ ಎಕ್ಸ್ಪ್ಲೇನ್ ತಿಳ್ಕೊಳ್ತಾ ಹೋಗ್ತೀವಿ ಅದನ್ನ ವಿತ್ ಎಕ್ಸ್ಪ್ಲನೇಷನ್. ಓಕೆ. ನೆಕ್ಸ್ಟ್ 7ನೇ ಎಕ್ಸ್ಪೆರಿಮೆಂಟ್ ಜಾವಾ ಸ್ಕ್ರಿಪ್ಟ್ ಅಂಡ್ JSON ಮ್ಯಾನಿಪ್ಯುಲೇಷನ್ ಕನ್ವರ್ಷನ್ ಅಂಡ್ ಹ್ಯಾಶಿಂಗ್. ಇದ್ರ ಬಗ್ಗೆ JSON. ಸೊ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ JSON ಬಗ್ಗೆ, ಜಾವಾ ಸ್ಕ್ರಿಪ್ಟ್ ಆಬ್ಜೆಕ್ಟ್ ನೋಟೇಶನ್ ಬಗ್ಗೆ ಇನ್ ಡೆಪ್ತ್ ಆಗಿ ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು, ಮ್ಯಾನಿಪುಲೇಟ್ ಯಾವ ತರ, ಅಪ್ಡೇಟ್ ಯಾವ ತರ ಮಾಡೋದು, ಮತ್ತೆ ಅದನ್ನ ಕನ್ವರ್ಷನ್ ಯಾವ ತರ ಮಾಡೋದು, ಮತ್ತೆ ಪಾಸ್ವರ್ಡ್ ಹ್ಯಾಶಿಂಗ್ ಯಾವ ತರ ಮಾಡೋದು ಅಂತ ಇನ್ ಡೆಪ್ತ್ ಆಗಿ ನಾವು ಈ ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತಾ ಹೋಗ್ತೀವಿ. ನೆಕ್ಸ್ಟ್ PHP ಅಂಡ್ ಡೇಟಾಬೇಸ್ ವಿಸಿಟರ್ ಕೌಂಟರ್ ಅಂಡ್ ಡೇಟಾಬೇಸ್ ಸಾರ್ಟಿಂಗ್ ವಿತ್ PHP. ಸೊ PHP ಬಗ್ಗೆ ಕೂಡ ಇನ್ ಡೆಪ್ತ್ ನಾವೇನ್ ತಿಳ್ಕೊಳ್ತಾ ಹೋಗ್ತೀವಿ. ಡೇಟಾಬೇಸ್ ಅಲ್ಲಿ ಕೆಲವೊಂದು ವೆಬ್ಸೈಟ್ ಇರುತ್ತೆ. ಸೊ KEA ಮತ್ತೆ ಇನ್ನೊಂದು ಏನು ವಿಕಿಪೀಡಿಯಾ ಆತರ ವೆಬ್ಸೈಟ್ ಇರುತ್ತೆ. ಡೈಲಿ ಎಷ್ಟು ಯೂಸರ್ ಬಂದು ಅದನ್ನ ವಿಸಿಟ್ ಮಾಡ್ತಿರ್ತಾರೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ ತರ ಒಂದು ಕಾನ್ಸೆಪ್ಟ್ ನ ಚಿಕ್ಕದಾಗಿ ಇಟ್ಟಿದ್ದಾರೆ. ಸೊ ಅದು ಚೆನ್ನಾಗಿದೆ. ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದಾಗ ತುಂಬಾ ಅಂದ್ರೆ ಒಂದು ಫೀಲ್ ಬರುತ್ತೆ. ಸೊ ಇಷ್ಟೊಂದು ಚೆನ್ನಾಗಿದೆ, ನಾವ್ ಯಾಕೆ ಇದನ್ನ ಕಲಿಯಿಲ್ಲ ಅಂತ ಮಿಸ್ ಮಾಡ್ತಿರ್ತಾರ. ಸೊ ಆತರ ಇದು ಬರುತ್ತೆ. ಓಕೆನಾ. ಆ ತರ ಇದೆ. ನೆಕ್ಸ್ಟ್ 9ನೇ ಎಕ್ಸ್ಪೆರಿಮೆಂಟ್ ಬಂದ್ಬಿಟ್ಟು jQuery DOM ಮ್ಯಾನಿಪ್ಯುಲೇಷನ್ ಕಂಟೆಂಟ್ ಅಪೆಂಡಿಕ್ಸ್ ಅನಿಮೇಷನ್ ಅಂಡ್ ಕಲರ್ ಚೇಂಜಿಂಗ್. ನಿಮಗೆ ಅಪೆಂಡಿಂಗ್ ಅನಿಮೇಷನ್ ಅಂಡ್ ಕಲರ್ ಚೇಂಜಿಂಗ್ ಇದ್ರ ಬಗ್ಗೆ ಗೊತ್ತಿರುತ್ತೆ ಅನ್ಕೋತೀನಿ. ಸೊ ಅಪೆಂಡಿಂಗ್ ಅಂದ್ರೆ ಕಂಬೈನಿಂಗ್ ಮಾಡೋದು, ಅನಿಮೇಷನ್ ಅಂದ್ರೆ ನೀವು ನೋಡಿರ್ತಾರೆ ಕಾರ್ಟೂನ್ ಅಲ್ಲಿ ಆ ತರ ಮಾಡೋದು. ಸೊ ಇಲ್ಲಿ ಏನಂದ್ರೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ಕೊಂಡು jQuery ಕ್ವೆರಿ ಯೂಸ್ ಮಾಡ್ಕೊಂಡು ಯಾವ ತರ ನಾವು ಒಂದು ಡೋಮ್ ಕಂಟೆಂಟ್ ನ ಕ್ರಿಯೇಟ್ ಮಾಡೋದು, ಅಪೆಂಡಿಂಗ್ ಮಾಡೋದು, ಅನಿಮೇಷನ್ ಮಾಡೋದು, ಮತ್ತೆ ಕಲರ್ ಚೇಂಜ್ ಮಾಡೋದು ಯಾವ ತರ ಅಂತ ಇನ್ ಡೆಪ್ತ್ ಆಗಿ ಈ ಎಕ್ಸ್ಪೆರಿಮೆಂಟ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಸೊ ಸಿಂಪಲ್ ಇದೆ, ತುಂಬಾ ಚೆನ್ನಾಗೂ ಕೂಡ ಇದೆ. ಸೊ ನೆಕ್ಸ್ಟ್ ಅಜಾಕ್ಸ್ ಆಪರೇಷನ್. 10ನೇ ಎಕ್ಸ್ಪೆರಿಮೆಂಟ್ ಅಜಾಕ್ಸ್ ರಿಕ್ವೆಸ್ಟ್ ವಿತ್ ಅಂಡ್ ವಿತೌಟ್ jQuery JSON ಹ್ಯಾಂಡ್ಲಿಂಗ್. ಸೊ ಲೈಕ್ ಈಗ ಒಂದು ಏನಾದ್ರೂ ಒಂದು ವೆಬ್ಸೈಟ್ ಗೆ ವಿಸಿಟ್ ಮಾಡ್ತಾರೆ, ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಅಜಿಯೋ ಈ ತರ ಒಂದು ಏನು ಸರ್ಚಿಂಗ್ ಇರೋ ಪ್ಲಾಟ್ಫಾರ್ಮ್ ಗೆ ಅಥವಾ ವೆಬ್ಸೈಟ್ ವಿಸಿಟ್ ಮಾಡಿದಾಗ ಅಲ್ಲಿ ಸರ್ಚ್ ಬಾರ್ ಇರುತ್ತೆ. ಆ ಸರ್ಚ್ ಬಾರ್ ಅಲ್ಲಿ ನಿಮ್ಗೆ ಬೇಕಾಗಿರೋ ಪ್ರಾಡಕ್ಟ್ ಸರ್ಚ್ ಮಾಡ್ತಾರ. ಅದ್ ಯಾವ ತರ ಫೆಚ್ ಆಗುತ್ತೆ, ನೀವು ಲೈಕ್ ಯಾವ್ದಂದ್ರೆ ಸೊ ಮೆನ್ ಕ್ಲಾತ್ ಅಥವಾ ವುಮೆನ್ ಕ್ಲಾತ್, ಸೊ ಈ ತರ ಏನ್ ಸರ್ಚ್ ಮಾಡ್ತಿರಲ್ಲ ಅದ್ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಸೊ ಅದಕ್ಕೆ ಆದಂತ ಅಜಾಕ್ಸ್ ಆಪರೇಷನ್ಸ್ ಇರ್ತಾರೆ. ಆಯ್ತಾ. ಸೊ ಕ್ವೆರಿ ಕೊಟ್ಟಿದ ತಕ್ಷಣ ಅದು ಬೇಗ ನಿಮ್ಗೆ ಫೆಚ್ ಆಗುತ್ತೆ. ಅದನ್ನ ಯಾವ ತರ ಕ್ರಿಯೇಟ್ ಮಾಡೋದು ಸಿಂಪಲ್ ಆಗಿ ಅಂತ ಈ 10ನೇ ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತಾ ಹೋಗ್ತೀವಿ. ಅಜಾಕ್ಸ್ ಆಪರೇಷನ್ ಮುಖಾಂತರ ಅದನ್ನ
ವಿತ್ ಮತ್ತೆ ವಿತೌಟ್ jQuery ಯೂಸ್ ಮಾಡ್ಕೊಂಡು ಯಾವ ತರ ಕ್ರಿಯೇಟ್ ಮಾಡೋದು ಅಂತ ಇನ್ ಡೆಪ್ತ್ ಆಗಿ ಇಲ್ಲಿ 10 ಎಕ್ಸ್ಪೆರಿಮೆಂಟ್ ತಿಳ್ಕೊಳ್ತಾ ಹೋಗ್ತೀವಿ. ಐ ಹೋಪ್ ನಿಮಗೆ ಗೊತ್ತಾಯ್ತು ಅನ್ಕೋತೀನಿ ಈ 10 ಎಕ್ಸ್ಪೆರಿಮೆಂಟ್. ಸೊ ಈ ಲ್ಯಾಬ್ ಮೇನಲ್ಲಿ ಬೇಕು ಅಂದ್ರೆ ಓಕೆನಾ, ಸೊ ಈ ಲ್ಯಾಬ್ ಮೇನಲ್ಲಿ ಬೇಕು ಅಂದ್ರೆ ಸೊ ನಮ್ ವೆಬ್ಸೈಟ್ ಅಲ್ಲಿ ಇರುತ್ತೆ, ವಿಸಿಟ್ ಮಾಡಿ ನೀವು ಡೌನ್ಲೋಡ್ ಮಾಡಬಹುದು. ಓಕೆ, ಸೊ ಐ ಹೋಪ್ ಗೊತ್ತಾಯ್ತು ಅಂತ ಎಷ್ಟು ಎಕ್ಸ್ಪೆರಿಮೆಂಟ್ ಇದಾವೆ ಅಂತ. ಸೊ ಏನಾದ್ರು ಡೌಟ್ ಇತ್ತು ಅಂದ್ರೆ ಪ್ಲೀಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಮತ್ತೆ ನಮ್ಮ ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೀವು ವಾಚ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.